ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 15 ಮತ್ತು 16ನೇ ವಚನ. ಆಗ ಎಸ್ತರಳು, ನೀನು ಹೋಗಿ ಶೂಷನ್ನಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಕೂಡಿಸಿ, ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಿಕೆಯರೊಡನೆ ಉಪವಾಸದಿಂದಿರುವೆನು. ಕರ್ತನರು ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಾವು ಓದಿಕೊಂಡಂಥ ದೇವರ ವಾಕ್ಯ ಇದು ಒಂದು ವಾಗ್ದಾನವಲ್ಲದಿದ್ದರೂ ಸಹ ಕರ್ತನ ಸಮ್ಮುಖದಲ್ಲಿ ನಡೆಯುವಂಥವರಿಗೆ ಒಂದು ವಿಶೇಷವಾದಂತಹ ಸಂದೇಶವಾಗಿಯೂ ಮಾತ್ರವಲ್ಲದೆ ಆಲೋಚನೆಯಾಗಿಯೂ ಇದೆ. ಹೌದು ಪ್ರಿಯರೇ, ಈ ಕಡೇ ದಿನಮಾನಗಳಲ್ಲಿ ನೋಡುವುದಾದರೆ ಅನೇಕರು ಉಪವಾಸವಿಲ್ಲದಂತೆ, ಪ್ರಾರ್ಥನೆ ಇಲ್ಲದಂತೆ ಜೀವಿಸುವವರಾಗಿದ್ದಾರೆ. ನೀವು ಸಹ ಹಾಗೆ ಇದ್ದೀರಾ? ವಾರಕ್ಕೆ ಒಂದಾವರ್ತಿ ಆದರೂ ನೀವು ಸಹ ಉಪವಾಸವನ್ನು ಪ್ರಾರ್ಥನೆ ಮಾಡ್ತೀರಾ? ಅಥವಾ ಇತರರ ಹಾಗೆ ಇದ್ದೀರಾ? ಭಾನುವಾರ ಸಮಯದಲ್ಲಿ ಸಭೆ ಆಗಿ ಕೂಡಿಕೊಳ್ಳುವಂಥ ಸಮಯದಲ್ಲಾದರೂ ಉಪವಾಸವನ್ನು ಮಾಡುವವರಾಗಿರ್ತೀರಾ? ಈ ದಿನಮಾನಗಳಲ್ಲಿ ಎಷ್ಟೋ ಮಂದಿ ಉಪವಾಸವನ್ನು ಅಂಥದ್ದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಕೆಲವರು ಪ್ರಾರ್ಥನೆ ಎಂಬುದಾಗಿ ನೋಡುವುದಾದರೆ ಎಲ್ಲವೂ ವೇಗವಾಗಿ ಇರುತ್ತದೆ. ಈ ಕಾಲಗಳು ಫಾಸ್ಟ್ ಫುಡ್ ಕಾಲಗಳಲ್ವಾ, ಹಾಗಾಗಿ ಪ್ರಾರ್ಥನೆಗಳು ಕಡಿಮೆ ಇರಬೇಕು. ಮಾತ್ರ ಉಪವಾಸವಿಲ್ಲದೆ ಇರುವಂಥ ಪ್ರಾರ್ಥನೆ, ಈ ಸಂಕಟವಿಲ್ಲದೆ ಇರುವಂತಹ ಒಂದು ಆತ್ಮಿಕ ಜೀವಿತ ಸಂತೋಷಕರವಾಗಿ ಇರುವಂಥದ್ದು ಮಾತ್ರವಲ್ಲದೆ ಲೋಕದವರ ಜೊತೆಯಲ್ಲಿ ಸೇರಿ ಇಜ್ಜೋಡಾಗಲ್ಪಟ್ಟು ಸಹ ನಾನು ದೇವರ ಮಗನು ಎಂಬುದಾಗಿ ಹೇಳಿಕೊಳ್ಳುವಂಥ ಜೀವಿತವಾಗಿ ಇರ್ತದೆ. ನೀವು ಸಹ ಹಾಗೆ ಇದ್ದೀರಾ? ಎಸ್ತರಳನ್ನು ನೋಡ್ರಿ. ಎಸ್ತರಳು ಒಬ್ಬ ಅನ್ಯ ಅರಸನ ಅರಮನೆಯಲ್ಲಿ ಇದ್ದಂತಹ ದೇವರ ಮಗಳು. ಆದರೆ ಅವಳಿಗೆ ದೇವರ ಮೇಲೆ ಅಪಾರವಾದಂತಹ ಭಯ ಭಕ್ತಿ ಇತ್ತು. ಮಾತ್ರವಲ್ಲದೆ ಆಕೆ ತಾನು ದೇವರ ಉದ್ದೇಶಕ್ಕೋಸ್ಕರವಾಗಿ ರಾಣಿಯಾಗಿದ್ದೇನೆಂಬುದಾಗಿ ಹೇಳಿ ತನ್ನ ಚಿಕ್ಕಪ್ಪನಿಂದ ಅರಿತುಕೊಂಡಳು. ಆ ಕಾಲದಲ್ಲಿ ಆ ಅರಸನು ಯೆಹೂದ್ಯರೆಲ್ಲರನ್ನೂ ಸಹ ಒಬ್ಬ ಹಾಮಾನ ಅನ್ನುವಂಥ ಒಬ್ಬ ಮನುಷ್ಯನಿಂದ ಅವನು ಪ್ರೇರೇಪಣೆಗೊಂಡು ಸಾಯಿಸಲಿಕ್ಕಾಗಿ ಪ್ರೇರೇಪಣೆಗೊಂಡನು. ಆದರೆ ಈ ವರ್ತಮಾನವನ್ನು ಕೇಳಲ್ಪಟ್ಟಂತಹ ಎಸ್ತರಳು ಅದು ಇಲ್ಲವಾಗುವ ಹಾಗೆ ಉಪವಾಸವಿದ್ದು ಪ್ರಾರ್ಥಿಸುವ ಹಾಗೆ ನಾನು ರಾಜನ ಬಳಿಯಲ್ಲಿ ಹೋಗಿ ನಿಂತುಕೊಳ್ಳುತ್ತೇನೆ ಎಂಬುದಾಗಿ ಸಹ ಹೇಳಲ್ಪಟ್ಟಳು. ಮಾತ್ರವಲ್ಲದೆ ನೀವು 3 ದಿವಸ ಹಗಲು ರಾತ್ರಿ ಉಪವಾಸವನ್ನು ಪ್ರಾರ್ಥನೆ ಮಾಡಿರಿ, ನಾನು ಸಹ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಹೇಳಿದರು. ಒಬ್ಬ ಅನ್ಯ ದೇಶದ ಅರಮನೆಯಲ್ಲಿದ್ದಂತಹ ದೇವರ ಮಗಳು, ಸುಮಾರು 127 ಸಂಸ್ಥಾನಗಳ ರಾಣಿ ಎಸ್ತರಳು. ಅವಳು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಳು. ಪ್ರಿಯರೇ, ಇಂದು ನಮ್ಮಲ್ಲಿ ಎಷ್ಟೇ ದೊಡ್ಡ ಸೆಕೆ, ಹಣ, ಆಸ್ತಿ ಇರುವುದಾದರೂ ಸಹ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥದ್ದನ್ನು ಮರೆಯಬಾರದು. ಪ್ರಾರ್ಥನೆ ಮಾಡೋಣವಾ? ಸರ್ವಶಕ್ತನಾದ ದೇವರೇ, ಇತರರಿಗಾಗಿ ಅಳಿದು ಹೋಗುತ್ತಿರುವಂತಹ ಆತ್ಮಗಳಿಗೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥ ಅಭಿಷೇಕ ಈ ಸಹೋದರ ಸಹೋದರಿಯಲ್ಲಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.